ಹಾಯ್ ಹಲೋ ಫ್ರೆಂಡ್ಸ್, ಸಹ ಕುಟುಂಬ ಕಿಚನ್ ವ್ಲಾಗ್ಸ್ಗೆ ಸ್ವಾಗತ. ನಿಮಗೆ ಸುಸ್ವಾಗತ. ಇವತ್ತು ನಾನು ಸಹ ಕುಟುಂಬ ಕಿಚನ್ ವ್ಲಾಗ್ಸಲ್ಲಿ ಇವತ್ತು ಸೂಪರಾಗಿರೋ ಟೇಸ್ಟಿಯಾಗಿರೋ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿರೋ ಒಂದು ಸೊಪ್ಪಿಂದ ಒಂದು ಪಲ್ಯನ ಮಾಡ್ತಾಯಿದ್ದೀನಿ. ಆ ಸೊಪ್ಪು ಯಾವುದು ಅಂದರೆ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ, ಕೆಸುವಿನ ಸೊಪ್ಪು. ಜೊತೆಗೆ ನಾನು ದಂಟು ಸಹ ಹಾಕ್ತಾಯಿದ್ದೀನಿ. ಕೆಸುವಿನ ದಂಟು ಮತ್ತು ಕೆಸುವಿನ ಸೊಪ್ಪು ಎರಡನ್ನೂ ಸೇರಿ ನಾನು ಇವತ್ತು ಪಲ್ಯನ ಮಾಡ್ತಾಯಿದ್ದೀನಿ. ಪಲ್ಯ ಆದರೂ ಅನ್ಕೊಬೋದು, ಸಾಂಬಾರಾದರೂ ಆಗುತ್ತೆ. ಅದಕ್ಕಿಂತ ಮೊದಲು ನಾನು ಕೆಸುವಿನ ಸೊಪ್ಪಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನು ಮೊದಲು ತಿಳಿಸ್ತೀನಿ. ಕೆಸುವಿನ ಸೊಪ್ಪು ಮತ್ತು ದಂಟಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ ಮತ್ತು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಕೂಡ ಹೆಚ್ಚಾಗಿರುತ್ತೆ. ಕಿಡ್ನಿ ಸ್ಟೋನ್ ನಿವಾರಣೆ ಮಾಡೋದ್ರಲ್ಲಿ ತುಂಬಾ ಇದು ಹೆಲ್ಪ್ ಮಾಡುತ್ತೆ. ಕೆಸುವಿನ ಸೊಪ್ಪನ್ನ ನಿಯಮಿತವಾಗಿ ಬಳಸೋದ್ರಿಂದ ಇದು ಸ್ಕಿನ್ನಿಗೆ ಮತ್ತು ಮೂಳೆಗೆ ತುಂಬ ಒಳ್ಳೆಯದು. ಹಾಗೆ ಇದು ಕ್ಯಾನ್ಸರ್ ನಿರೋಧಕ ಅಂಶ ಸಹ ಇದರಲ್ಲಿ ಹೆಚ್ಚಾಗಿದೆ. ಕೆಸುವಿನ ದಂಟಲ್ಲಿ ನಾರಿನ ಅಂಶ ಹೆಚ್ಚಾಗಿ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ವರ್ಷಕ್ಕೆ 2 ಸಲಿನಾದರೂ ಇದನ್ನು ನಾವು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ನಾನು ಕೆಸುವಿನ ದಂಟು ಅಥವಾ ಸೊಪ್ಪು ಎರಡನ್ನೂ ಸೇರಿಸಿ ನಾನು ಇವತ್ತು ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಪಲ್ಯ ಮತ್ತು ಸಾಂಬಾರು ಎರಡೂ ಸಹ ಆಗುತ್ತೆ ಇದು. ಮೊದಲಿಗೆ ಇಂಗ್ರೀಡಿಯೆಂಟ್ಸು ಜೀರಿಗೆ, ಸಾಸಿವೆ ಮತ್ತು ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಜಾಸ್ತಿ ಹಾಕಬೇಕು, ಇದಕ್ಕೆ ತುಂಬಾ ಟೇಸ್ಟ್ ಇರುತ್ತೆ. ಮತ್ತು ಹುಣಸೆ ರಸ, ಸಾಂಬಾರು ಪುಡಿ, ತೆಂಗಿನಕಾಯಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮತ್ತು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕಿ, ಇದಕ್ಕೆ ತುಂಬ ಟೇಸ್ಟ್ ಬರುತ್ತೆ. ಜೊತೆಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನು ಖಾರ ರುಬ್ತಾ ಇಲ್ಲ, ಹಾಗೆ ಮಾಡ್ತಾ ಇರೋದು. ಖಾರ ರುಬ್ಬಿ ಸಹ ಕೆಲವರು ಮಾಡ್ತಾರೆ. ತೆಂಗಿನಕಾಯಿ ಇದೆಲ್ಲ ಏನು ಒಗ್ಗರಣೆಗೆ ಹಾಕ್ತಾಯಿದ್ದೀನಲ್ಲ, ಇದನ್ನೆಲ್ಲ ಖಾರ ರುಬ್ಬಿ ಸಹ ಮಾಡ್ತಾರೆ. ನಾನು ಖಾರ ರುಬ್ದಲೇ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ 2 ಟೊಮೊಟೊನ ಹಾಕ್ತಾಯಿದ್ದೀನಿ. ದಪ್ಪ ಟೊಮೊಟೊಗಳು, ಸಣ್ಣ ಇದ್ದರೆ ಒಂದು 3 ಹಾಕಿ, ದಪ್ಪ ಟೊಮೊಟೊ ಇದ್ದಿದ್ದರಿಂದ ನಾನು 2 ಟೊಮೊಟೊ ಹಾಕ್ತಾಯಿದ್ದೀನಿ. ಇದಕ್ಕೆ ಹುಳಿ ಅಂಶ ಸ್ವಲ್ಪ ಜಾಸ್ತಿ ಇರಬೇಕು, ಆಗಲೇ ಚೆನ್ನಾಗಿ ಟೇಸ್ಟ್ ಬರೋದು. ಮತ್ತು ಕೆಲವೊಂದು ಕೆಸ ಬಾಯಿನ ಕಡಿಯುತ್ತೆ, ಅದನ್ನು ಕಂಟ್ರೋಲ್ ಮಾಡಬೇಕು. ನಾಲ್ಗೆ ಕಡಿಯುತ್ತಲ್ಲ, ಅದು ಕಡಿಮೆ ಆಗಬೇಕು ಅಂದರೆ ಸ್ವಲ್ಪ ಹುಳಿ ಹೆಚ್ಚಾಗಿರಬೇಕು. ಹಾಗಾಗಿ ನಾನು ಟೊಮೊಟೊ 2 ದಪ್ಪ ಟೊಮೊಟೊ ಹಾಕ್ತಾಯಿದ್ದೀನಿ. ಇದಕ್ಕೆ ಹುಣಸೆ ರಸ ಸಹ ಹಾಕೋದ್ರಿಂದ ಟೊಮೊಟೊನ 2 ಹಾಕಿದ್ದೀನಿ. ಇಲ್ಲಾಂದರೆ ಹುಣಸೆ ರಸ ನೀವು ಹಾಕಿಲ್ಲ ಅನ್ನೋದಾದರೆ ಟೊಮೊಟೊನ ಜಾಸ್ತಿ ಹಾಕಬೇಕಾಗುತ್ತೆ. ಈಗ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ನಾನು ಕೆಸುವಿನ ಸೊಪ್ಪು ಮತ್ತು ದಂಟನ್ನು ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಇದಕ್ಕೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ನಾನೇ ಮನೆಯಲ್ಲಿ ಮಾಡಿರೋದು. ಜೊತೆಗೆ ಸ್ವಲ್ಪ ಅರಿಶಿನ, ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಖಾರ ರುಬ್ಬಿ ಹಾಕ್ತಾರೆ ಅಂತ ಹೇಳಿದ್ನಲ್ಲ, ಖಾರ ರುಬ್ಬೋದಾದರೆ ತೆಂಗಿನಕಾಯಿ ತುರಿ ಎಲ್ಲ ರುಬ್ಬಿಟ್ಟು ಹಾಕಬೇಕು. ನಾನು ಹಾಗೆ ಹಾಕ್ತಾ ಇರೋದ್ರಿಂದ ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ, ಸೂಪರಾಗಿರುತ್ತೆ. ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡೆ, ಸೂಪರಾಗಿ ಬಂದಿತ್ತು. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಲೇಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ಏಕೆಂದರೆ ಇದು ಕೆಸುವಿನ ಸೊಪ್ಪು ಮತ್ತು ದಂಟು ಎರಡೂ ಸಹ ನೀರನ್ನ ಬಿಡೋದ್ರಿಂದ ಜಾಸ್ತಿ ನೀರು ಹಾಕಬಾರ್ದು. 2 ವಿಷಲ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ 1 ವಿಷಲ್ ಸಾಕಾಗುತ್ತೆ. ನೋಡಿ, ಈಗ ಕೆಸುವಿನ ದಂಟು ಮತ್ತು ಎಲೆ ಎರಡರದ್ದು ಸಾಂಬಾರು ಅಥವಾ ಗೊಜ್ಜು ಏನಾದರೂ ಅಂದ್ಕೊಬೋದು, ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಹುಳಿ ಅಂಶ ಜಾಸ್ತಿ ಹಾಕಬೇಕಂತ ನಾನು ಆಗಲೇ ಹೇಳಿದ್ನಲ್ಲ, ಅದೊಂದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಹುಳಿ ಅಂಶ ಹೆಚ್ಚಾಗಿರಬೇಕು, ಆಗಲೇ ಇದು ರುಚಿ. ಈಗ ನೋಡಿ, ಕೆಸುವಿನ ಸೊಪ್ಪು ಮತ್ತು ದಂಟಿನ ಪಲ್ಯ ರೆಡಿಯಾಗಿದೆ. ಸೂಪರಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ರೈಸ್ಗೆ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ. ನಾನಿವತ್ತು ನೈಟು ಮಾಡಿರೋದ್ರಿಂದ ನಾನಿವತ್ತು ರೈಸ್ನೇ ಮಾಡಿದ್ದೀನಿ. ರೈಸ್ ಜೊತೆಗೆ ನಾನು ಕೆಸುವಿನ ಸೊಪ್ಪು ದಂಟು ಎರಡರದ್ದು ಪಲ್ಯ ಮಾಡಿ ಕೊಡ್ತಾಯಿದ್ದೀನಿ. ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲು ಸಹ ಕುಟುಂಬ ಕಿಚನ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.